ಓಕೆನಾ. ಏನು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್. Properties of determinants. Okay na. First property, the determinant remains unaltered if its rows and columns are interchanged. ಓಕೆನಾ. ಫಸ್ಟ್ ಪ್ರಾಪರ್ಟಿ ಏನು ಹೇಳುತ್ತೆ, ಕೊಟ್ಟಿರೋಂಥ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟು ಏನಾಗಲ್ಲ, ಅಲ್ಟರ್ ಆಗಲ್ಲ ಯಾವಾಗ ರೋ ಮತ್ತೆ ಕಾಲಮ್ಸು ಇಂಟರ್ಚೇಂಜ್ ಆದಾಗ ಅಲ್ವಾ. ಸಪೋಸ್ ಹಿಂಗಿತ್ತು ಎ ಬಿ ಸಿ, ಟೂನೇ ಬರ್ಕೊಳ್ಳೋಣ, ಎ ಬಿ ಸಿ ಡಿ ಹಿಂಗಿತ್ತು ಅಂದ್ರೆ ರೋಸ್ ಅಥವಾ ಕಾಲಮ್ಸು ಇಂಟರ್ಚೇಂಜ್ ಆದಾಗ ಒನ್ ಎ ಬಿ ಸಿ ಡಿ ಇದ್ದಿದ್ದು ರೋಸ್ ಇಂಟರ್ಚೇಂಜ್ ಆಗುತ್ತೆ ಯಾವಾಗ ಸಿ ಡಿ ಮತ್ತೆ ಎ ಬಿ. ಹಿಂಗಾದ್ರೂ ಕೂಡ ಏನಾಗಲ್ಲ, ಅದ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ಹೇಗೆ ಅಂದ್ರೆ ಏನಾಯ್ತು, ಎ ಬಿ ಮೈನಸ್ ಸಿ ಬಿ ಅಲ್ವಾ, ಸಾರಿ ಎ ಡಿ ಮೈನಸ್ ಸಿ ಬಿ ಅಲ್ವಾ, ಇದೇನಾಗುತ್ತೆ ಸಿ ಬಿ ಮೈನಸ್ ಎ ಡಿ. ಓಕೆನಾ. ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಲ್ಲ, ಅಲ್ಟರ್ ಆಗೋದಿಲ್ಲ. ಓಕೆನಾ. ಇದು ಯಾವಾಗ 2x2 ಮ್ಯಾಟ್ರಿಕ್ಸ್ ಇದೆ. ದೆನ್ 3x3 ಮ್ಯಾಟ್ರಿಕ್ಸ್ಗೂ ಕೂಡ ಸೇಮ್, ರೋ ಮತ್ತೆ ಕಾಲಮು ಇಂಟರ್ಚೇಂಜ್ ಆದಾಗ ಏನಾಗಲ್ಲ, ಅದ್ರ ಡಿಟರ್ಮಿನೆಂಟು ಅನ್ಆಲ್ಟರ್ಡ್ ಅಂದ್ರೆ ಆಲ್ಟರ್ ಆಗೋದಿಲ್ಲ, ಸೇಮ್ ಇರುತ್ತೆ. ಓಕೆನಾ. ನೆಕ್ಸ್ಟು, ಇಫ್ ಎನಿ ಟೂ ರೋಸ್ ಆರ್ ಕಾಲಮ್ಸ್ of a determinant or interchanged, then sign of determinant changes. ಓಕೆನಾ. ಫಸ್ಟ್ ಪ್ರಾಪರ್ಟಿ ಏನಿತ್ತು, ನಾನು ಅವಾಗಲೇ ಏನು ಎಕ್ಸಾಂಪಲ್ ತಗೊಂಡಿದ್ದೆ, ಎ ಬಿ ಸಿ ಡಿ. ಓಕೆನಾ. ಈಗ ರೋ ಮತ್ತೆ ಕಾಲಮು ಇಂಟರ್ಚೇಂಜ್ ಆದಾಗ ಎ ಬಿ ಇದಿದ್ದು ಸಿ ಡಿ, ನೆಕ್ಸ್ಟು ಎ ಬಿ. ಓಕೆನಾ. ಈಗ ರೋ ಏನಾಗಿದೆ, ಇಂಟರ್ಚೇಂಜ್ ಆಗಿದೆ. ಓಕೆನಾ. ಫಸ್ಟ್ ರೋ ಸೆಕೆಂಡ್ ರೋ ಆಗಿದೆ, ಸೆಕೆಂಡ್ ರೋ ಫಸ್ಟ್ ರೋ ಆಗಿದೆ. ಓಕೆನಾ. ಇಲ್ಲಿ ರೋ ಮತ್ತೆ ರೋಸ್ ಏನಾಗಿದ್ದಾವೆ, R1 and R2 ಇಂಟರ್ಚೇಂಜ್ ಮಾಡ್ಕೊಂಡಿದೀವಿ. ಈಗ ಏನಾಗುತ್ತೆ, ಡಿಟರ್ಮಿನೆಂಟು ಎ ಡಿ ಮೈನಸ್ ಸಿ ಬಿ ಅಲ್ವಾ. ಇಲ್ಲೇನಾಗುತ್ತೆ ಸಿ ಬಿ ಮೈನಸ್ ಎ ಡಿ ಅಲ್ವಾ. ಇಲ್ಲೇನಾಯ್ತು, ಸೇಮ್ ಇದೆ. ಅವ್ರ ಫಸ್ಟ್ ಒನ್ ಏನಿರೋದು, ಅದ್ರ ವ್ಯಾಲ್ಯೂಸ್ ಏನಾಗಲ್ಲ, ಅಲ್ಟರ್ ಆಗಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆನಾ. ಸೇಮ್ ಇರುತ್ತೆ. ಆದ್ರೆ ಸೈನ್ ಏನಾಗುತ್ತೆ, ಅಲ್ಟರ್ ಆಗುತ್ತೆ ಅಲ್ವಾ. ಇಲ್ಲಿ ಮೈನಸ್ ಸಿ ಬಿ ಇದೆ, ಇಲ್ಲಿ ಪ್ಲಸ್ ಸಿ ಬಿ ಇದೆ, ಇಲ್ಲಿ ಪ್ಲಸ್ ಎ ಡಿ ಇದೆ, ಇಲ್ಲಿ ಮೈನಸ್ ಎ ಡಿ ಇದೆ. ಓಕೆನಾ. ಸೊ ದಿಸ್ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂದ್ರೆ ಏನಾಗುತ್ತೆ, ರೋಸ್ ಅಥವಾ ಕಾಲಮ್ಸ್ ಇಂಟರ್ಚೇಂಜ್ ಆದ್ರೆ ಅದ್ರ ವ್ಯಾಲ್ಯೂ ಸೇಮ್ ಇರುತ್ತೆ, ಬಟ್ ಸೈನ್ ಮಾತ್ರ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡೋಣ, 1 2 3 4 ಅಲ್ವಾ. ಇದನ್ನ ನಾವು ರೋ ಇಂಟರ್ಚೇಂಜ್ ಮಾಡೋಣ. ಏನಾಗುತ್ತೆ, ರೋ ಇಂಟರ್ಚೇಂಜ್ ಮಾಡಿದ್ರೆ 3 4 1 2. ಓಕೆನಾ. ರೋ ನಾವೇನ್ ಮಾಡಿದ್ರೆ ಇಂಟರ್ಚೇಂಜ್ ಮಾಡಿದ್ವಿ. ಹಾಗಾದ್ರೆ ಇದ್ರ ಡಿಟರ್ಮಿನೆಂಟ್ ಏನಾಯ್ತು, 1 into 4 is 4 minus 3 into 2 is 6. 4 minus 6 is minus 2 ಅಲ್ವಾ. ದೆನ್ ಇದು ನೋಡೋಣ, 3 into 2 is 6 minus 4 into 1 is 4. So this is equal to 2 ಅಲ್ವಾ. ಇದನ್ನ ಅಲ್ವಾ ಪ್ರಾಪರ್ಟೀಸ್ ಎಲ್ಲಿರೋದು, ಎರಡು ಪ್ರಾಪರ್ಟೀಸ್ ಏನಿರುತ್ತೆ, ವ್ಯಾಲ್ಯೂ ಸೇಮ್ ಇರುತ್ತೆ, ಬಟ್ ಸೈನ್ ಮಾತ್ರ ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ಪ್ರಾಪರ್ಟಿ, if any two rows or columns of a determinant are identical, that is
all corresponding elements are same. All corresponding elements are same. Then values of determinant is 0. Then values of determinant is 0. ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಯಾವುದಾದ್ರೂ ಎರಡು ರೋ ಅಥವಾ ಎರಡು ಕಾಲಮ್ಸ್ ಅಲ್ಲಿ ಏನಿರುತ್ತೆ ಎಲಿಮೆಂಟ್ಸ್ ಐಡೆಂಟಿಕಲ್ ಆಗಿದೆ ಅಂದರೆ ಸೇಮ್ ಇತ್ತು ಅಂತ ಅಂದರೆ ಏನಾಗುತ್ತೆ ಆ ಡಿಟರ್ಮಿನೆಂಟು 0 ಆಗುತ್ತೆ ಅಂತ. ಓಕೆನಾ. ನೆಕ್ಸ್ಟು if fourth property, if all the elements of a row if all the elements of a row or column are 0 or 0, then the value of determinant is 0. Then the value of determinant is 0. ಅಂದ್ರೆ ರೋ ಮತ್ತೆ ಕಾಲಮ್ ಅಲ್ಲಿ ಇರುವಂತ ಎಲ್ಲ ನಂಬರ್ 0 ಆದ್ರೆ ಅದ್ರ ಡಿಟರ್ಮಿನೆಂಟ್ ಏನಾಗಿರುತ್ತೆ 0ನೇ ಆಗಿರುತ್ತೆ ಅಂತ. ಓಕೆನಾ. ನೆಕ್ಸ್ಟ್ ಪ್ರಾಪರ್ಟಿ. ನೆಕ್ಸ್ಟ್ ಪ್ರಾಪರ್ಟಿ k into a1 b1 c1 a2 b2 c2 a3 b3 c3. So this is equal to k a1 k b1 k c1 and a2 b2 c2 then a3 b3 c3. ಓಕೆನಾ. k a1 k b2 k b1 k c1 ಸೆಕೆಂಡ್ ರೋ ಸೇಮ್ ಇರುತ್ತೆ a2 b2 c3 a3 b3 c3. ಅಂದ್ರೆ ನಾವು ಮ್ಯಾಟ್ರಿಕ್ಸ್ ಅಲ್ಲಿ ಏನ್ ಮಾಡ್ತಿದ್ವಿ ಯಾವ್ದಾದ್ರು ಒಂದು ಕಾಮನ್ ತೆಗಿತಿದ್ವಿ ಅಂದ್ರೆ ಅದೇನಾಗಿರ್ಬೇಕು ಎಲ್ಲಾ ಎಲಿಮೆಂಟ್ ಅಲ್ಲೂ ಇರ್ಬೇಕು ಅಲ್ವಾ. ಇದೇನಾಗುತ್ತೆ ಎಲ್ಲಾ ಎಲಿಮೆಂಟ್ಗೂ ಏನಾಗುತ್ತೆ ಮಲ್ಟಿಪ್ಲೈ ಆಗ್ತಿತ್ತು ಎಲ್ಲಿ ಮ್ಯಾಟ್ರಿಕ್ಸ್ ಅಲ್ಲಿ. ಬಟ್ ಡಿಟರ್ಮಿನೆಂಟ್ಸ್ ಅಲ್ಲಿ ನಾವು ಯಾವ್ದಾದ್ರು ಒಂದು ನಂಬರ್ ಕಾಮನ್ ತೆಗೆದಿದ್ವಿ ಅಂದ್ರೆ ಅದು ಯಾವ್ದಾದ್ರು ಒಂದ್ ರೋಗೆ ಅಪ್ಲೈ ಆಗುತ್ತೆ ಅಂತ. ಇಫ್ ಇಟ್ ಈಸ್ ಇನ್ ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋ. ಓಕೆನಾ. then next property a1 plus a dash a2 a3 b1 plus b dash b2 b3 c1 plus c dash c2 c3. ಈ ತರ ಇದ್ದಾಗ ನಾವು ಯಾವ ತರ ಬರ್ಕೋಬಹುದು ಅಂದ್ರೆ ನಾವು ಎರಡು ಡಿಟರ್ಮಿನೆಂಟ್ಸ್ ನ ಎರಡು ಮ್ಯಾಟ್ರಿಕ್ಸ್ ನ ಬರ್ಕೋಬಹುದು. ಹಿಂಗೆ a1 a2 a3 b1 b2 b3 and c1 c2 c3 plus a dash a2 a3 b dash b2 b3 and c dash c2 c3. ಓಕೆನಾ. ಇದು ಪ್ರಾಪರ್ಟಿ ಫಿಫ್ತ್ ಸಿಕ್ಸ್ತ್ ಸಿಕ್ಸ್ತ್ ಪ್ರಾಪರ್ಟಿ. ಓಕೆನಾ. ನೆಕ್ಸ್ಟ್ ಸೆವೆಂತ್ ಪ್ರಾಪರ್ಟಿ. This is equal to
plus lambda a2 plus mu a3 plus lambda b2 plus mu b3 plus lambda c2 plus mu c3 and a2 a3 b2 b3 and c2 c3. ಓಕೆನಾ? ಇದೇನು ಸೆವೆಂತ್ ಪ್ರಾಪರ್ಟಿ, ರೈಟ್? ಅಂದ್ರೆ ಡಿಟರ್ಮಿನೆಂಟ್ ಅಲ್ಲಿ ಅಲ್ಲಿ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ ನಾವ್ ಯಾವ್ದಾದ್ರು ಒಂದು ಆಪರೇಷನ್ ಮಾಡಿದ್ವಿ ಅಂದ್ರೆ ಅದು ಎಲ್ಲಾ ಎಲಿಮೆಂಟ್ಗೂ ಆಗ್ತಿತ್ತು ಅಲ್ವಾ? ಇಫ್ ಆಡ್ ಮಾಡಿದ್ರೆ ಎಲ್ಲಾ ಎಲಿಮೆಂಟ್ಗೂ ಆಡ್ ಮಾಡ್ಬೇಕಿತ್ತು, ಇಫ್ ಸಬ್ಟ್ರಾಕ್ಟ್ ಮಾಡಿದ್ರೆ ಎಲ್ಲಾ ಎಲಿಮೆಂಟ್ಗೂ ಸಬ್ಟ್ರಾಕ್ಟ್ ಮಾಡ್ಬೇಕಿತ್ತು, ಅಥವಾ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲಾ ಎಲಿಮೆಂಟ್ಗೂ ಮಲ್ಟಿಪ್ಲೈ ಮಾಡ್ಬೇಕಿತ್ತು. ಬಟ್ ಡಿಟರ್ಮಿನೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಒನ್ ರೋ ಅಥವಾ ಒಂದ್ ಕಾಲಮ್ ಅಲ್ಲಿ ನಾವೇನ್ ಮಾಡ್ಬೋದು, ಆಪರೇಷನ್ಸ್ ಹಾಕ್ಬೋದು. ಓಕೆನಾ? ಸೊ ದಿಸ್ ಇಸ್ ಸೆವೆಂತ್ ಪ್ರಾಪರ್ಟಿ. then eighth property so this is equal to a1 b2 c3 ಅಲ್ವಾ? ಇದ್ರ ಡಿಟರ್ಮಿನೆಂಟ್ ಏನಾಗುತ್ತೆ? ಫಸ್ಟ್ ರೋ ಸೆಕೆಂಡ್ ರೋ ಬಿಟ್ರೆ b2 c3 ಮೈನಸ್ ಮತ್ತೆ 0, ಇದಾದ್ರೆ ಏನಾಗುತ್ತೆ 0 ಇಂಟು c3 is 0, 0 ಇಂಟು b3 is 0, ಅದು 0 ಬರುತ್ತೆ. ಥರ್ಡ್ ಏನಾಗುತ್ತೆ 0 ಇಂಟು 0 is 0, b2 ಇಂಟು 0 is 0, ಥರ್ಡ್ ಟರ್ಮ್ ಕೂಡ 0 ಆಗುತ್ತೆ ಅಲ್ವಾ? ಫಸ್ಟ್ ಟರ್ಮ್ ಮಾತ್ರ ಉಳ್ಕೊಳ್ಳೋದು. ಸೊ ದಟ್ ಈಸ್ a1 b2 c3. ಆಯ್ತಾ? ದಿಸ್ ಇಸ್ ಪ್ರಾಪರ್ಟೀಸ್. ಓಕೆನಾ?